ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಕಾರವಾರ ತಾಲೂಕಿನ ವಿವಿಧ ಭಾಗದಲ್ಲಿ ಮತಬೇಟೆಯನ್ನ ನಡೆಸಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ರು. 10 ವರ್ಷದಲ್ಲಿ ಬಿಜೆಪಿ ಏನ್ ಸಾಧನೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಜನ ನಮಗ್ ಮತ ನೀಡ್ತಾರೆ, 100ಕ್ಕೆ 100ರಷ್ಟು ಗೆಲ್ಲುವಂತಹ ವಿಶ್ವಾಸ ನನಗಿದೆ ಅಂತ ಹೇಳಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ. ಇನ್ನು ಪ್ರಚಾರದ ಅಖಾಡದಲ್ಲಿ ಬ್ಯುಸಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರನ್ನ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರವನ್ನು ಮಾಡಿರತಕ್ಕಂಥದ್ದು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಮೇಡಮ್, ಇನ್ನು 4-5 ದಿನ ಮಾತ್ರ ಚುನಾವಣೆ ಉಳಿದಿದೆ. ನಿರಂತರವಾಗಿ ಪ್ರಚಾರವನ್ನು ಮಾಡ್ಕೊಂಡು ಬಂದಿರೋ ಜಿಲ್ಲೆಯಲ್ಲಿ ಏನು ಅನಿಸ್ತಿದೆ ಮೇಡಮ್? ಗಾಳಿ ಮೇಲೇ ಹೋಗ್ತಾ ಇದೆ. ಬಹುಶಃ ಈಗ ಏನು ಒಂದು ಹೀಟ್ ವೇವ್ ಅಲ್ಲಿ ಒಂದು ತನ್ನ ಗಾಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸುನಾಮಿ ಆಗ್ತಾ ಇದೆ. ಅದು ಒಂದು ಖುಷಿ ಸಂದರ್ಭ. ಕಾಂಗ್ರೆಸ್ ಪರ ಎಲ್ಲ ಜನರ ಅಭಿಪ್ರಾಯ ಇದೆ, ಈ ಬಾರಿ ಬದಲಾವಣೆ ಮಾಡ್ತೀವಿ ಅಂತ. ಆ ಥರ ಎಲ್ಲ ಜನ ಎಲ್ಲ ಕಡೆ ಇವತ್ತು ಕಾರವಾರ ಸಿಟಿಯಲ್ಲಿ ಪ್ರಚಾರ ನಡೀತಾ ಇದೆ. ಇಲ್ಲಿ ಕೂಡ ಜನರ ಅಭಿಪ್ರಾಯ ಅದೇ ನಡೀತಾ ಇದೆ. 10 ವರ್ಷ ಕಳೆದು BJP ಸರ್ಕಾರ ಯಾವುದು ಹೊಸ ಯೋಜನೆ ನಮಗೆ ಕೊಟ್ಟಿಲ್ಲ, ಮುಟ್ಟಿಸಿಲ್ಲ. ಆದರೆ ಕಾಂಗ್ರೆಸ್ 10 ತಿಂಗಳ ಅಲ್ಲಿನೇ ಗ್ಯಾರಂಟೀಸ್ ಕೊಟ್ಟು ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಖುಷಿ ಸಂದರ್ಭ ಇದೆ ಅಂತ ಜನರ ಅಭಿಪ್ರಾಯ ಬರ್ತಾ ಇದೆ. ಈಗ BJP ಆರೋಪ ಅಂದರೆ 60 ವರ್ಷದಿಂದ ಇವರೇ ಆಡಳಿತದಲ್ಲಿದ್ದರು. ಇವಾಗ ಕಾಗೇರಿ ಸಹ ಪತ್ರಿಕಾ ಘೋಷಣೆ ಮಾಡಿಸಿ ಅದನ್ನು ಹೇಳಿದ್ದಾರೆ. ಇಲ್ಲೇ ಹೆಚ್ಚು ಉಸ್ತುವಾರಿ ಸಚಿವರಿದ್ದರು ಕಾಂಗ್ರೆಸ್ನವರೇ. ಅವ್ರು ಮಾಡ್ಬೋದಾಗಿತ್ತು ಅಭಿವೃದ್ಧಿ ಕೆಲಸ, ನಮ್ಮ ಮೇಲೆ ಯಾಕೆ ಬೆಟ್ ಮಾಡಿ ತೋರಿಸ್ತಾರೆ ಅಂತ ಅವರು ಅದೇ ಪದೇ 60 ವರ್ಷ 70 ವರ್ಷ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಆಯ್ತಪ್ಪ, ನೀವು 10 ವರ್ಷ ಅಲ್ಲಿ ಏನು ಮಾಡಿದ್ದೀರಾ ಅದು ತೋರಿಸಿನಾ, ಒಪ್ಕೊಳ್ತೀನಿ. ಓಕೆ, ನಿಮ್ಮ ಮಾತು ಕೂಡ ಒಪ್ಕೊಳ್ತೀನಿ. 60 ವರ್ಷ ನಿಮ್ಮ ಪ್ರಕಾರ ಏನೂ ಆಗಿಲ್ಲ. IIT ಯಾವಾಗಾಯಿತು, ಏಮ್ಸ್ ಹಾಸ್ಪಿಟಲ್ ಯಾವಾಗಾಯಿತು, ಶಾಲೆ ಕೊಠಡಿ ಯಾವಾಗಾಯಿತು, ದವಾಖಾನೆ ಯಾವಾಗ ಆಯಿತು, ಬೇಲ್ ಥರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಯಾವಾಗ ಆಯಿತು, ಬ್ಯಾಂಕ್ ಸೆಕ್ಟರ್ ನ್ಯಾಷನಲೈಸ್ ಬ್ಯಾಂಕ್ ಯಾವಾಗ ಆಯಿತು. ಸೊ ಅದು ಬಿಡಿ, ಅದು ನಿಮಗೆ ಕಾಣಲ್ಲ. ಯಾಕೆಂದರೆ ನಿಮ್ಮ ಕಣ್ಣಲ್ಲಿ ಮೋದಿ ಗಾಗಲ್ ಇದೆ. ಆ ಗಾಗಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಅಭಿವೃದ್ಧಿ ಯಾವ ಕಾಂಗ್ರೆಸ್ ಪಕ್ಷ 60 ವರ್ಷದಿಂದ ಮಾಡಿದ್ದಾರೆ ಅದು ಕಾಣಲ್ಲ. ಆದರೆ ಕೂಡ ಓಕೆ, ಆ ಗಾಗಲ್ ತೆಗೆಸಿ 10 ವರ್ಷ ನೀವು ಏನು ಮಾಡಿದ್ದೀರಾ ಅದು ಹೇಳಿನಾ. ಜನರಿಗೆ ಏನೇನು ತಿಳ್ಸೋಕ್ಕೆ ಹೇಳ್ತಾರೆ? ಯಾಕಂದರೆ ನೀವು ಸಂಸದರಾದರೆ ಏನು ಮಾಡ್ತೀನಿ ಅಂತ ಈಗ ಜನರಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಇಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಜ್ಯುವೆಲ್ಲರ್ಸ್ದು ಏನು ಜ್ವಲಂತ ಪ್ರಶ್ನೆ ನಡೀತಾ ಇದೆ, ಅತಿಕ್ರಮಣದ ಪ್ರಶ್ನೆ ನಡೀತಾ ಇದೆ. ಅದರ ಬಗ್ಗೆ ಫಸ್ಟ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಾನು ಮಾತಾಡ್ತೀನಿ ಅಂತ ಕೂಡ ಹೇಳಾಗಿದೆ. ಇಲ್ಲಿ ಮತ್ತು ಇರ್ತಕ್ಕಂಥ ಸೆಂಟ್ರಲ್ ಪಾಲಿಸೀಸ್ದು ಏನು ಸ್ಕೀಮ್ಸ್ ಬರ್ತಾ ಇದ್ದಾವೆ, ಬರ್ಡ್ ಇರಲಿ, CRZ ಪ್ರಶ್ನೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಮಾತಾಡ್ತೀನಿ. ಇನ್ನು ಇದಕ್ಕಿಂತ ಮುಖ್ಯವಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಎಲ್ಲರದ್ದು ಒತ್ತಾಯ ಬರ್ತದೆ. ಅದು ಕೂಡ ಯಾವ ನಿಟ್ಟಿನಲ್ಲಿ ಯಾವ ಪ್ರಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು ಕೂಡ ಮಾಡಿಕೊಡ್ತೀನಿ ಅಂತ ಕೂಡ ವಿಶ್ವಾಸ ನನಗೆ ಇದೆ. ಮೇಡಮ್, ಫೈನಲ್ ಈ ಸಾರಿ ಗೆಲ್ತೀರಾ? ಎಷ್ಟು ವಿಶ್ವಾಸ ಇದೆ ಮೇಡಮ್ ಈಗ ಚುನಾವಣೆದು? ಗೆಲ್ತೀವಿ ಅಂತ ವಿಶ್ವಾಸ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ. ನಮ್ಮ ಜನ ದೇವರು ಇದ್ದಾರೆ. ಆ ಜನರ ಬೆಂಬಲದಿಂದ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ನಮ್ಮ ದೇವರು ಜನರು ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ಗೆ ತರ್ತಾರೆ ಅಂತ 100ಕ್ಕೆ 100 ವಿಶ್ವಾಸ ಇದೆ. ಇದು ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಭಿಪ್ರಾಯ. ಜನರೇ ನಮ್ಮ ದೇವರು, ಈ ಬಾರಿ ನಮ್ಮನ್ನು ಗೆಲ್ಲಿಸ್ತಾರೆ, 100% ಈ ಸತಿ ನಾವು ಗೆದ್ದೇ ಗೆಲ್ತೀರಿ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.